ಹಾಯ್ ಹೆಲೋ, ಇವತ್ತೊಂದು ಬೇಬಿಕಾರ್ನ್ ಸ್ಟಾರ್ಟರ್ ಮಾಡ್ತಾಯಿದ್ದೀನಿ. ಇದು ನಾನೊಂದು 6 ಪೀಸ್ ಆಫ್ ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕೆ ಪಿರಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ನಿಮಗೆ ಹೇಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಪಿರಿ ಮಸಾಲದಲ್ಲಿ ಆಲ್ರೆಡಿ ಸ್ಪೈಸಿನೆಸ್ ಇರುತ್ತೆ, ಸೊ ಆದಷ್ಟು ನೋಡ್ಕೊಂಡು ಹಾಕ್ಕೊಡಿ. ಆಮೇಲೆ ಒಂದು ಸ್ಮಾಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಅದರದ್ದೇ ಫ್ಲೇವರ್ ಕೊಡುತ್ತೆ. ಸೊ ಈಗ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರ್. ಅದಕ್ಕೆ ಒಂದು 3 to 4 ಸ್ಪೂನ್ ಹಾಕಿ ರೈಸ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಮೈದಾ ಹಾಕ್ಕೊಬೋದು, ಬಟ್ ನಾನಿಲ್ಲಿ ರೈಸ್ ಫ್ಲೋರ್ ಸೇಮ್ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ನಾನು ಇದಕ್ಕೆ ರೈಸ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇನು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಹಾಗೆ ಅದ್ರ ಮೇಲೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಯಾಕೆಂದರೆ ನೀರು ಹಾಕಿದ ತಕ್ಷಣ ತುಂಬ ಲಿಕ್ವಿಡ್ ಫಾರ್ಮಿಗೆ ಬಂದುಬಿಡುತ್ತೆ. ಸೊ ನೀರು ಹಾಕ್ಕೊಳ್ಬೇಡಿ. ಒನ್ಸ್ ಅದನ್ನು ನೀವು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಅದು ಆಲ್ರೆಡಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಸೊ ಅದ್ರ ಮೇಲೆ ಮಸಾಲದ ಮೇಲೆ ಜಸ್ಟ್ ಒಂದು ಕೋಟಿಂಗ್ ಬಂದರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆದಷ್ಟು ಹೈ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೇಬಿಕಾರ್ನ ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ತುಂಬ ಆಯಿಲ್ ಕನ್ಸ್ಯೂಮ್ ಮಾಡುತ್ತೆ. ಇದನ್ನು ಮಾಡೋಕ್ಕೆ ಕೇವಲ ಒಂದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಮ್ಯಾರಿನೇಷನ್ ಟೈಮಿಂಗ್ಸ್ ಬಿಟ್ಟು. ಇದು ವೆರಿ ಟೇಸ್ಟ್ಫುಲ್ ಆಗಿರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು ನೀವು. ಇದಕ್ಕೆ ಇನ್ನೂ ನೀವು ಬೇಕಾದರೆ ಏನೇನು ನಿಮ್ಗೆ ಏನೇನು ಮಸಾಲ ಇಷ್ಟ ಆಗುತ್ತೋ ಅದನ್ನು ಹಾಕೊಬೋದು. ಲೈಕ್ ಗರಂ ಮಸಾಲ, ಆಮೇಲೆ ಜೀರಾ ಪೌಡರು, ಧನಿಯಾ ಪೌಡರು, ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಎ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ.